ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೊಡನೆ ನಡೆದಾಡುವ ದೇವ ಎಂಬ ವಿಷಯದೊಂದಿಗೆ ಪಾಸ್ಕ ಕಾಲದ 3ನೇ ಭಾನುವಾರವನ್ನು ಆಚರಿಸೋಣ. ಈ ಭಾನುವಾರದ ವಾಚನಗಳು ಸುವಾರ್ತಾ ಘೋಷಣೆ, ಪರಿವರ್ತನೆ ಮತ್ತು ಸಂದರ್ಶನ ಎಂಬ ಆಳವಾದ ಆಧ್ಯಾತ್ಮಿಕ ಪಯಣವನ್ನು ಪ್ರತಿಬಿಂಬಿಸುತ್ತವೆ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥದಲ್ಲಿ ಪಂಚಾಸತ್ತಮದ ದಿನದ ನಂತರ ಒಮ್ಮೆ ಭಯದಿಂದ ತುಂಬಿದ್ದ ಪೇತ್ರನು ಈಗ ಧೈರ್ಯದಿಂದ ಶುಭ ಸಂದೇಶವನ್ನು ಘೋಷಿಸುತ್ತಾನೆ. ಆತನು ಕ್ರೈಸ್ತ, ವಿಶ್ವಾಸದ ಹೃದಯವನ್ನು ಪ್ರಕಟಿಸುತ್ತಾನೆ. ಅದ್ಭುತಗಳಿಂದ ಸೂಚನೆಗಳಿಂದ ದೈವ ಕಾರ್ಯ ನೆರವೇರಿಸಿದ ಪ್ರಭು ಯೇಸುವನ್ನು ಮಾನವರ ಪಾಪದ ನಿಮಿತ್ತ ಅಪರಾಧಿಯಾಗಿ ಶಿಲುಬೆಗೇರಿಸಲ್ಪಟ್ಟನು. ಆದರೆ ದೇವರು ಆತನನ್ನು ಪುನರುತ್ಥಾನಗೊಳಿಸಿದನು. ದಾವಿದ ಅರಸನ ಮಾತುಗಳನ್ನು ಉಲ್ಲೇಖಿಸಿ ಪೇತ್ರನು ಪುನರುತ್ಥಾನವು ಪವಿತ್ರ ಗ್ರಂಥದ ನೆರವೇರಿಕೆ ಎಂದು ವಿವರಿಸುತ್ತಾನೆ. ಮರಣವು ಪ್ರಭುವಿಗೆ ತಡೆಯಾಗಲಿಲ್ಲ. ಇದು ಕ್ರೈಸ್ತೀಯ ಘೋಷಣೆ. ಮಾನವರ ನಿರಾಕರಣೆಯನ್ನು ದೇವರು ತನ್ನ ಜಯವಾಗಿ ಪರಿವರ್ತಿಸುತ್ತಾನೆ. ಜೀವಂತ ಕ್ರಿಸ್ತನು ಈಗ ತನ್ನ ಆತ್ಮವನ್ನು ವಿಶ್ವಾಸಿಗಳ ಮೇಲೆ ಸುರಿಸಿದ್ದಾನೆ. ಮೊದಲನೇ ಪತ್ರದಲ್ಲಿ ಪೇತ್ರ ಕ್ರೈಸ್ತರ ಆಧ್ಯಾತ್ಮಿಕ ಜೀವನವನ್ನು ಆಳವಾಗಿ ಪ್ರತಿಪಾದಿಸುತ್ತಾನೆ. ಲೋಕದಲ್ಲಿ ಅಲಮಾರಿಗಳಾಗಿ ಪರದೇಶಿಗಳಾಗಿ ಜೀವಿಸುವ ನಾವು ಭಯಭಕ್ತಿಯಿಂದ ಮತ್ತು ಪರಿಶುದ್ಧತೆಯಿಂದ ಬದುಕಬೇಕೆಂಬ ಕರೆ ನಮ್ಮದಾಗಿದೆ. ನಮ್ಮ ರಕ್ಷಣೆಯು ಬೆಳ್ಳಿ ಅಥವಾ ಬಂಗಾರದಿಂದ ಖರೀದಿಸಲ್ಪಟ್ಟದ್ದಲ್ಲ, ಅದು ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ದೊರಕಿದ ವರಪಾಸ್ಕ ಹಬ್ಬದ ಸಂಕೇತ. ಮತ್ತು ರೂಪಕದಲ್ಲಿ ಈ ರಕ್ಷಣೆ ಬಲಿದಾನಮಯವೂ ಪರಿವರ್ತನಾತ್ಮಕವೂ ಆಗಿದೆ. ಪುನರುತ್ಥಾನದ ಮೂಲಕ ನಮ್ಮ ವಿಶ್ವಾಸ ಮತ್ತು ನಿರೀಕ್ಷೆ ದೇವರಲ್ಲಿ ನೆಲೆಯಾಗಿದೆ. ನಾವು ಭಯದಲ್ಲಿ ಅಲ್ಲ, ನಂಬಿಕೆಯಲ್ಲಿ ಬದುಕುವ ವಾಸ್ತವಕ್ಕೆ ಆಹ್ವಾನವನ್ನು ಸ್ವೀಕರಿಸಿದ್ದೇವೆ. ಲೂಕರ ಶುಭ ಸಂದೇಶದಿಂದ ಆಯ್ದುಕೊಂಡ ವೃತ್ತಾಂತ ಎಮ್ಮಾವುಸ್ ಮಾರ್ಗದ ಅನುಭವವನ್ನು ಚಿತ್ರಿಸುತ್ತದೆ. ಇಬ್ಬರು ಶಿಷ್ಯರು ನಿರಾಶೆಯಿಂದ ಜೆರುಸಲೇಮಿನಿಂದ ಹೊರಡುವ ದೃಶ್ಯ, ಅವರೊಡನೆ ಜೊತೆಗೂಡಿ ನಡೆಯುತ್ತಿದ್ದ ಯೇಸುವನ್ನು ಅವರು ಗುರುತಿಸಲಿಲ್ಲ. ಯೇಸು ನಿಧಾನವಾಗಿ ತನ್ನನ್ನು ಪ್ರಕಟಿಸುತ್ತಾನೆ. ಮೊದಲು ಪವಿತ್ರ ಗ್ರಂಥದ ಪ್ರವಾದಿ ಪ್ರವಚನಗಳ ವಿವರಣೆಯ ಮೂಲಕ, ನಂತರ ರೊಟ್ಟಿಯನ್ನು ಉರಿಯುವ ಕ್ರಿಯೆಯಲ್ಲಿ ಆಗ ಅವರ ಹೃದಯಗಳು ಉರಿಯುತ್ತವೆ ಕಣ್ಣುಗಳು ತೆರೆದುಕೊಳ್ಳುತ್ತವೆ ಮತ್ತು ಅವರು ಸಾಕ್ಷಿಗಳಾಗಿ ಹಿಂದಿರುಗುತ್ತಾರೆ. ಇದು ಪ್ರತಿಯೊಬ್ಬ ಕ್ರೈಸ್ತನ ಜೀವನದ ಮಾದರಿ. ನಿರಾಶೆಯಿಂದ ಅರಿವಿಗೆ, ಕುರುಡುತನದಿಂದ ದೃಷ್ಟಿಗೆ, ಹಿಂದಿರುಗುವಿಕೆಯಿಂದ ಶುಭ ಸಂದೇಶದ ಘೋಷಣೆಗೆ. ಒಬ್ಬ ಶಿಕ್ಷಕಿ ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಖಾಲಿತನವನ್ನು ಅನುಭವಿಸುತ್ತಿದ್ದಳು. ಆದರೂ ಪ್ರತಿದಿನ ಬೈಬಲ್ ಬೋಧಿಸುತ್ತಿದ್ದಳು. ಒಂದು
ಓದಿನ ವಿದ್ಯಾರ್ಥಿಯೊಬ್ಬನು ಹೇಳಿದನು, ನೀವು ಹೇಳುವಾಗ ದೇವರೇ ಮಾತನಾಡುವಂತೆ ಅನಿಸುತ್ತದೆ. ನಡೆಯುವ ನಮ್ಮೊಡನೆ ಪುನರುತ್ಥಾನ ಪ್ರಭು, ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಮಾತಿನಲ್ಲಿ ಮುರಿದ ರೊಟ್ಟಿಯಲ್ಲಿ ಉರಿಯುವ ಹೃದಯದಲ್ಲಿ ಜೀವಿಸುವೆವು ನಾವು. ನಮ್ಮ ರಕ್ಷಕನ ನಾಮದಲ್ಲಿ. ನಿಂತನು ಪೇತ್ರ ಪಂಚಾಶತ್ತಮ ದಿನದಂದು, ಘೋಷಿಸಿದ ಕ್ರಿಸ್ತನ ಸತ್ಯವನ್ನು ಧೈರ್ಯದಿಂದ. ಜಡಿದರು ಮಾನವ ಅವರನ್ನು ಶಿಲುಬೆಗೆ, ಪುನರುತ್ಥಾನಗೊಂಡ ಯೇಸು ದೈವ ಯೋಜನೆಯಂತೆ ಉಳಿಯುವ ನಮ್ಮೊಡನೆ ಪುನರುತ್ಥಾನ ಪ್ರಭು, ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಮಾತಿನಲ್ಲಿ ಮುರಿದ ರೊಟ್ಟಿಯಲ್ಲಿ ಉರಿಯುವ ಹೃದಯದಲ್ಲಿ ಜೀವಿಸುವೆವು ನಾವು. ನಮ್ಮ ರಕ್ಷಕನ ನಾಮದಲ್ಲಿ. ಕಂಡನು ದಾವೀದನು ಜೀವದ ಜಯ, ತಡೆಯಾಗಲಿಲ್ಲ ಸಮಾಧಿಯು ಆತನ ದೇಹಕ್ಕೆ. ಆಸೀನನಾಗಿಹನು ಈಗ ದೇವರ ಬಲಗಡೆಯಲ್ಲಿ. ಸುರಿದಿದೆ ಆತ್ಮದ ವರವು ಲೋಕದ ಮೇಲೆ. ನಡೆಯುವ ನಮ್ಮೊಡನೆ ಪುನರುತ್ಥಾನ ಪ್ರಭು, ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಮಾತಿನಲ್ಲಿ ಮುರಿದ ರೊಟ್ಟಿಯಲ್ಲಿ ಉರಿಯುವ ಹೃದಯದಲ್ಲಿ ಜೀವಿಸುವೆವು ನಾವು. ನಮ್ಮ ರಕ್ಷಕನ ನಾಮದಲ್ಲಿ. ಬದುಕುವಾಲೆ ಮಾರಿಗಳಂತೆ ಭಯಭಕ್ತಿಯಿಂದ ಕರೆಯುವ ತಂದೆ ದೇವರನ್ನು ವಿಶ್ವಾಸದಿಂದ. ಬೆಳ್ಳಿ ಬಂಗಾರದಿಂದ ಇಲ್ಲ ರಕ್ಷಣೆ, ಕ್ರಿಸ್ತನ ರಕ್ತವೇ ನಮ್ಮ ಬಾಳಿನ ರಕ್ಷಣೆ. ನಡೆಯುವ ನಮ್ಮೊಡನೆ ಪುನರುತ್ಥಾನ ಪ್ರಭು, ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಮಾತಿನಲ್ಲಿ ಮುರಿದ ರೊಟ್ಟಿಯಲ್ಲಿ ಉರಿಯುವ ಹೃದಯದಲ್ಲಿ ಜೀವಿಸುವೆವು ನಾವು. ನಮ್ಮ ರಕ್ಷಕನ ನಾಮದಲ್ಲಿ. na 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 na
ಮೊದಲೇ ದೈವ ಯೋಜನೆ ಇತ್ತು, ಕಳುಹಿಸಲೆಂದು ಪ್ರೀತಿಯಲ್ಲಿ ಲೋಕಕ್ಕೆ ಎದ್ದನು ಮಹಿಮೆಯಲ್ಲಿ ನಿರೀಕ್ಷೆ ನೀಡಲು, ನೆಲೆಸಲು ಈಗ ನಮ್ಮ ವಿಶ್ವಾಸ ಪ್ರಭುವಿನಲ್ಲಿ. ನಡೆಯುವ ನಮ್ಮೊಡನೆ ಪುನರುತ್ಥಾನ ಪ್ರಭು, ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಮಾತಿನಲ್ಲಿ, ಮುರಿದ ರೊಟ್ಟಿಯಲ್ಲಿ ಉರಿಯುವ ಹೃದಯದಲ್ಲಿ ಜೀವಿಸುವೆವು ನಾವು ನಮ್ಮ ರಕ್ಷಕನ ನಾಮದಲ್ಲಿ. ತೆರೆದವು ಕಣ್ಣುಗಳು ರೊಟ್ಟಿಯನ್ನು ಮುರಿದಾಗ, ಕಂಡೆವು ಜೀವಂತ ಪ್ರಭುವನ್ನು ನಮ್ಮ ಬಳಿಯೇ, ಉರಿಯುವ ಹೃದಯದೊಂದಿಗೆ ಹಿಂದಿರುಗಿದೆವು ನಾವು, ಆನಂದದ ಸುದ್ದಿಯನ್ನು ಲೋಕಕ್ಕೆ ಘೋಷಿಸಿದೆವು.